ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ನನಗೆ ವೀಡಿಯೋಗಳು ಶೂಟ್ ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಸ್ಕೂಲ್ಗೆ ಹೋಗಬೇಕು ಆ್ಯಂಡ್ ಟ್ಯೂಷನ್ ಮಾಡಬೇಕು, ಮಗನಿಗೂ ಬೇರೆ ಹುಷಾರಿರಲಿಲ್ಲ. ಹಾಗಾಗಿ ನಾನು ಯಾವುದೇ ರೀತಿ ವೀಡಿಯೋನ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಇವತ್ತೊಂದು ಒಳ್ಳೆಯ ವ್ಲಾಗ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ನನಗೂ ತುಂಬ ಇಷ್ಟ ವ್ಲಾಗ್ಸ್ ಮಾಡಬೇಕು, ನನ್ನ ಲೈಫ್ ಸ್ಟೈಲನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ತುಂಬಾ ಆಸೆ ಆಗುತ್ತೆ. ಬಟ್ ಸಮಯದ ಅಭಾವ ನನಗೆ, ಹಾಗಾಗಿ ವ್ಲಾಗ್ಸ್ಗಳನ್ನು ಸರಿಯಾಗಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ಬಟ್ ಇವತ್ತಿನ ವ್ಲಾಗ್ಸ್ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಹೊಸಬ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ನೋಡ್ಕೊಂಬನ್ನಿ. ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಹೇಳಿ ತಪ್ಪದೆ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹೋಗಿ ವಿಡಿಯೋ ನೋಡ್ಕೊಂಬನ್ನಿ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ನನ್ನ ಒಂದು ವ್ಲಾಗ್ಸನ್ನು ಇವತ್ತು ರಂಗೋಲಿಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ಖುಷಿಯಿಂದ ವ್ಲಾಗ್ಸನ್ನ ಸ್ಟಾರ್ಟ್ ಮಾಡಿದೆ. ಬಟ್ ಅಷ್ಟೇ ಬೇಜಾರಾಗೋಯಿತು. ಯಾಕೆ ಏನು ಅಂತ ಮುಂದೆ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಇವತ್ತು ಏನೇನೋ ವೀಡಿಯೋಸ್ಗಳನ್ನು ಶೇರ್ ಮಾಡಬೇಕು, ರೆಸಿಪಿಗಳನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಬಟ್ ಬ್ಯಾಡ್ ಲಕ್, ಏನೋ ಒಂದು ರೀಸನ್ನಿಂದಾಗಿ ತುಂಬಾ ಮನಸ್ಸಿಗೆ ಬೇಸರ ಆಯಿತು. ಹಾಗಾಗಿ ನಿಮಗೆ ಬೇರೆ ಯಾವುದೇ ಹೆಚ್ಚಾಗಿ ರೆಸಿಪಿಗಳನ್ನು ಶೇರ್ ಮಾಡಲಿಕ್ಕೆ ಆಗಲಿಲ್ಲ. ನನ್ನ ಖುಷಿ ಕ್ಷಣಕಾಲ ಇತ್ತು ಅಂತ ಹೇಳ್ಬೋದು ಇವತ್ತಿನ ದಿನ. ಸೊ ಏನಾಯಿತು ಏನು ಅನ್ನೋದನ್ನ ಮುಂದೆ ಶೇರ್ ಮಾಡಿದ್ದೀನಿ, ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಸೊ ಬೆಳಗ್ಗೆ ಎದ್ದು ಗುಡಿಸಿ ಒರೆಸಿ ರಂಗೋಲಿ ಹಾಕಿ ನನ್ನ ದಿನವನ್ನು ಸ್ಟಾರ್ಟ್ ಮಾಡಿದೆ. ತುಂಬಾ ಖುಷಿಯಿಂದ ಸ್ಟಾರ್ಟ್ ಮಾಡಿದೆ. ಬಟ್ ಆ ಖುಷಿ ಸಂಜೆ ಅಷ್ಟರಲ್ಲಿ ಇರಲಿಲ್ಲ. ಪರವಾಗಿಲ್ಲ, ಲೈಫ್ ಅಂದಮೇಲೆ ಇದೆಲ್ಲ ಕಾಮನಾಗಿ ಬರ್ತಾ ಇರುತ್ತೆ. ಹಾಗಾಗಿ ರಂಗೋಲಿ ಕೆಲಸ ಎಲ್ಲ ಮುಗೀತು. ಅದಾದಮೇಲೆ ಆ್ಯಸ್ ಯೂಶ್ವಲ್ ಬಿಸಿನೀರು, ನಿಂಬೆಹಣ್ಣು ಮತ್ತು ಜೇನುತುಪ್ಪ ಆ್ಯಂಡ್ ಸಬ್ಜಾ ಸೀಡ್ಸ್ ಹಾಕ್ಕೊಂಡು 1 ಲೋಟ ಬಿಸಿನೀರನ್ನು ಕುಡಿದು ನನ್ನ ಡೇನ ಪ್ರಾರಂಭ ಮಾಡಿದೆ. ಬೆಳಗ್ಗೆ ಎದ್ದ ತಕ್ಷಣ ಒಂಥರ ಏನೋ ತುಂಬ ಖುಷಿಯಿಂದ ಸ್ಟಾರ್ಟ್ ಮಾಡಿದೆ ಇವತ್ತಿನ ದಿನಾನ. ಬಟ್ ಹೋಗ್ತಾ ಹೋಗ್ತಾ ಆ ಖುಷಿ ಯಾಕೋ ಬೇಸರ ಥರ ಕನ್ವರ್ಟ್ ಆಗಿ ಹೋಯಿತು. ಈಗ ಬಿಸಿನೀರನ್ನು ಕುಡಿದು ಅದಾದಮೇಲೆ ನಾನು ಯಾವುದೇ ರೀತಿ ಸ್ಮೂದಿಗಳು ಮಾಡಲಿಲ್ಲ. ಇವತ್ತು ಡೈರೆಕ್ಟ್ ಟೀ ಕುಡಿಬೇಕು ಅನ್ನಿಸ್ತಾ ಇತ್ತು. ಇವಾಗ ಕೂಲ್ ಆಗಿರೋದ್ರಿಂದ ವೆದರು ಟೀ ಕುಡಿಬೇಕು ಅನಿಸುತ್ತೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ. ಹಾಗಾಗಿ ಸ್ವಲ್ಪ ಸ್ಮೂದಿಗಳು ಸ್ಕಿಪ್ ಆಗ್ತಾಯಿದೆ. ಬಟ್ ಟೀ ಮಾಡಿಕೊಂಡೆ. ಟೀ ಕುಡಿದು ನನ್ನ ಒಂದು ರಿಫ್ರೆಶ್ ಮೂಡು ಅಥವಾ ರಿಫ್ರೆಶ್ ಆಗಿರುವಂಥ ಒಂದು ಗುಡ್ ಡೇನ ಸ್ಟಾರ್ಟ್ ಮಾಡಿದೆ. ನಿನ್ನೆ ಓಂಕಾರಿಗೆ ಹುಷಾರಿರಲಿಲ್ಲ, ಸ್ಕೂಲ್ಗೂ ಕೂಡ ಹೋಗಿರಲಿಲ್ಲ, ರಜಾ ಹಾಕಿದ್ದೆ. ಬಟ್ ಇವತ್ತು ಸ್ವಲ್ಪ ಹುಷಾರಾದ ಅಂಥೇಳಿ ಸ್ಕೂಲ್ಗೆ ಹೊರಡೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ರೆಡಿಯಾಗಿ ಸ್ಕೂಲ್ಗೆ ಹೊರಡ್ತಾ ಇದ್ದೀನಿ. ಇದು ನನ್ನ ಔಟ್ಫಿಟ್, ಇವತ್ತಿನ ಔಟ್ಫಿಟ್ಟು. ಸೊ ಈ ಥರ ಸಿಂಪಲಾಗಿ ಒಂದು ಸೀರೆ ವೇರ್ ಮಾಡಿದ್ದೀನಿ, ಡಿಸೈನ್ ಬ್ಲೌಸ್ ಹಾಕಿದ್ದೀನಿ. ಸೊ ಇದು ನನ್ನ ಒಂದು ಔಟ್ಫಿಟ್. ಇವತ್ತು ಹೇಗೆ ಅನ್ನಿಸ್ತಾ ಇದ್ದೀನಿ ಅಂಥೇಳಿ ತಪ್ಪದೆ ಕಮೆಂಟಲ್ಲಿ ಹೇಳಿ. ಸೊ ನಾನು ಡೈಲಿ ಇದೇ ಥರನೇ ರೆಡಿಯಾಗಿ ಹೋಗೋದು, ನಂಗೆ ತುಂಬ ಇಷ್ಟ ರೆಡಿ ಆಗೋದು. ಬಟ್ ಸಿಂಪಲ್ಲಾಗಿ ಡೀಸೆಂಟಾಗಿ ರೆಡಿಯಾಗಿ ಹೋಗ್ತೀನಿ. ಈಗ ಸ್ಕೂಲಿಗೆ ಹೊರಡಬೇಕು, ಸ್ಕೂಲಿಗೆ ಹೊರಡ್ತಾ ಇದ್ದೀನಿ, ಸಮಯ ಆಗಿದೆ. ಸ್ಕೂಲಿಂದ ಬಂದಮೇಲೆ ಮತ್ತೆ ನಿಮಗೆ ವ್ಲಾಗ್ಸ್ ಕಂಟಿನ್ಯೂ ಆಗುತ್ತೆ. ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳನ್ನು ಶೇರ್ ಮಾಡ್ತೀನಿ ಸ್ಕೂಲಿಂದ ಬಂದಮೇಲೆ. ಖಂಡಿತ ನೀವು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಓಕೆ. ಬ್ರೇಕ್ಫಾಸ್ಟ್ಗೆ ನಾನು ಚಟ್ನಿ ಮತ್ತು ಇಡ್ಲಿನ ಮಾಡ್ತಾಯಿದ್ದೀನಿ. ಸೊ ಶೇಂಗಾ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಶೇಂಗಾನ ಚೆನ್ನಾಗಿ, ಕಡಲೆಕಾಯಿ ಅಂತ ಕೂಡ ಕರಿತೀರ, ನಾವು ಉತ್ತರ ಕರ್ನಾಟಕದವರು ಶೇಂಗಾ ಅಂತೀವಿ. ಸೊ ಶೇಂಗಾನ ಚೆನ್ನಾಗಿ ಇದನ್ನು ಹುರ್ಕೊಂಡಿದ್ದೆ. ಸ್ವಲ್ಪ ಲೈಟಾಗಿ ಹುರ್ಕೊಳ್ಬೇಕು, ತುಂಬಾ ಸೀದಿಸಬಾರ್ದು. ಅದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ. ನನಗೆ ಬೆಳ್ಳುಳ್ಳಿ ಫ್ಲೇವರ್ ತುಂಬ ಇಷ್ಟ, ನಾನು ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ. ಬೇಡ ಅನ್ನೋರು ಕಮ್ಮಿ ಕೂಡ ಹಾಕ್ಕೊಳ್ಬೋದು. 3 ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡೆ. ಮೆಣಸಿನ್ಕಾಯಿ ಇಲ್ಲಾಂದರೆ ನೀವು ಖಾರದ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು. 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಇದಕ್ಕೆ ಬೇಕಾದಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕು. ನಾನು ಸ್ವಲ್ಪ ಚಟ್ನಿಗಳನ್ನು ಗಟ್ಟಿಯಾಗಿ ರುಬ್ಕೊಳ್ತೀನಿ, ಯಾಕಂದರೆ ಬಾಕ್ಸ್ಗಳಲ್ಲೆಲ್ಲ ಲೀಕ್ ಆಗಿಬಿಡುತ್ತೆ ಅಂತ. ಆಮೇಲೆ ತಿನ್ನೋವಾಗಬೇಕಾದ್ರೆ ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡ್ಕೊಂಡು ತಿನ್ಬೋದು ಅಂಥೇಳಿ ನಾನು ಗಟ್ಟಿಯಾಗಿ ಚಟ್ನಿನ ರುಬ್ಕೊಂಡೆ. ಸೊ ಈಗ ಇಲ್ಲಿ ಕಡಲೆಕಾಯಿ ಚಟ್ನಿ ರೆಡಿ ಆಯಿತು. ಇಷ್ಟೇ ಸಿಂಪಲಾಗಿ ಚಟ್ನಿಗಳು ಮಾಡ್ಕೊಳ್ಳೋದು. ಬೇಕಿದ್ರೆ ಇದಕ್ಕೆ ಒಗ್ಗರಣೆ ಕೂಡ ಹಾಕ್ಬೋದು. ಅದಾದ ನಂತರ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಇಡ್ಲಿ ಮಾಡ್ತಾಯಿದ್ದೀನಿ. ಓಂಕಾರ್ಗೆ ಸ್ವಲ್ಪ ಫುಡ್ ಸ್ಟೈಲಿಶ್ ಆಗಿದ್ದರೆ ಅವನು ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಅವನಿಗೆ ಬಾಕ್ಸಿಗೆ ಆಗೋ ಅಷ್ಟಾದರೂ ಸ್ವಲ್ಪ ಡಿಫ್ರೆಂಟಾಗಿ ಪೇಷನ್ಸಿಂದ ಮಾಡೋಣ ಅಂಥೇಳಿ ಸ್ವೀಟ್ ಕಾರ್ನ್ ಬಳಸ್ಕೊಂಡು ನಾನು ಇಡ್ಲಿನ
ಮಾಡ್ತಾಯಿದ್ದೀನಿ. ಮಾಮೂಲಿ ಇಡ್ಲಿ ಹಾಕಿಬಿಟ್ಟು ಒಂದು ಡೆಕೋರೇಟಿವ್ ಆಗಿರಲಿ ಅಂಥೇಳಿ. ಅವನಿಗೆ ಈ ಇಡ್ಲಿ ತುಂಬ ಇಷ್ಟ ಈ ಥರ ಮಾಡಿಕೊಟ್ರೆ. ಬಟ್ ಸಮಯ ಇದ್ದಾಗ ಖಂಡಿತ ನಾನು ಈ ಥರ ಮಾಡಿ ಹಾಕಿರ್ತೀನಿ. ಸಮಯ ಇಲ್ಲಾಂದರೆ ಹಾಗೆ ನಾರ್ಮಲ್ ಇಡ್ಲಿಯನ್ನು ಮಾಡಿ ಕಳಿಸ್ತೀನಿ. ಸೊ ಅವನಿಗೆ ಇದು ತುಂಬ ಇಷ್ಟ ಆಗುತ್ತೆ. ಅಮ್ಮ ಮಾಡು ಅಂತ ಇದ್ದ. ಸ್ವೀಟ್ ಕಾರ್ನ್ ಇತ್ತು ಮನೆಯಲ್ಲಿ, ಹಾಗಾಗಿ ನಾನು ಸ್ವೀಟ್ ಕಾರ್ನ್ ಈ ರೀತಿ ಒಂದು ಫ್ಲವರ್ ಶೇಪಲ್ಲಿ ಇಡ್ಲಿನ ಇವತ್ತು ಓಂಕಾರ್ ಬಾಕ್ಸ್ಗೋಸ್ಕರ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ತುಂಬ ಇಷ್ಟಪಡ್ತಾರೆ. ಖಂಡಿತ ಈ ಥರ ಟ್ರೈ ಮಾಡಿ ನೀವು ಕೂಡ, ನಿಮ್ಮ ಮಕ್ಕಳನ್ನು ಖುಷಿಪಡಿಸಿ. ಯಾಕಂದರೆ ಮಕ್ಕಳಿಗೆ ಏನು ಇಷ್ಟನೋ ಅದನ್ನೇ ನಾವು ಮಾಡೋದ್ರಿಂದ ಮಕ್ಕಳಿಗೂ ಖುಷಿ ಆಗುತ್ತೆ. ಆ್ಯಂಡ್ ನಮಗೂ ಕೂಡ ಏನೋ ಒಂಥರ ಡಿಫ್ರೆಂಟಾಗಿ ಏನೋ ಕ್ರಿಯೇಟಿವ್ ಆಗಿ ಮಾಡ್ತಾಯಿದ್ದೀವಿ ಅಂಥೇಳಿ ಫೀಲ್ ಬರೋಕ್ಕೆ ಶುರು ಆಗುತ್ತೆ. ನಮ್ಮ ಆಲೋಚನೆಗಳು ಯಾವಾಗಲೂ ಡಿಫ್ರೆಂಟ್ ಆಗಿರಬೇಕು, ನಮ್ಮ ಯೋಚನೆಗಳು ತುಂಬ ಉದಾತ್ತವಾಗಿರಬೇಕು. ಆವಾಗಲೇ ನಮ್ಮಲ್ಲಿ ಒಂದು ಕ್ರಿಯೇಟಿವಿಟಿ ಅನ್ನೋದು ಆಚೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಇದು ತುಂಬಾ ಇಷ್ಟಪಡ್ತಾರೆ ಮಕ್ಕಳು. ಖಂಡಿತ ನಿಮ್ಮ ಮಕ್ಕಳಿಗೂ ಕೂಡ ಲಂಚ್ ಬಾಕ್ಸ್ಗೆ ಟ್ರೈ ಮಾಡಿ. ಸೊ ಈಗ ಇದನ್ನು ಈ ರೀತಿ ಎಲ್ಲ ಹಾಕ್ಕೊಂಡು ಮಾಮೂಲಿ ಸ್ಟೀಮ್ ಮಾಡಿದೆ. ಸೊ ತುಂಬಾ ಚೆನ್ನಾಗಿತ್ತು. ಅವನು ತುಂಬ ಖುಷಿಪಟ್ಟ. ಸ್ಕೂಲಿಗೆ ಕೂಡ ಅವನು ಚೆನ್ನಾಗಿ ರೆಡಿ ಆದ, ಹುಷಾರಾಗಿದ್ದ ಅಂದ್ಕೊಂಡು ಕರ್ಕೊಂಡು ಹೋದೆ. ಬಟ್ ತುಂಬ ಕೇರ್ಫುಲ್ಲಾಗಿ ಕರ್ಕೊಂಡು ಹೋದೆ. ಅಲ್ಲೂ ಮಧ್ಯಾಹ್ನ ಮೆಡಿಷನ್ ಕೂಡ ಹಾಕಿದೆ. ಬಟ್ ಮುಂದೆ ಏನಾಯಿತು ಅಂತ ನೀವೇ ನೋಡಿ. ತುಂಬಾ ಬೇಜಾರಾಯಿತು ಇವತ್ತಿನ ದಿನ. ಯಾಕಂದರೆ ತುಂಬ ಖುಷಿಯಿಂದ ನಾನು ವ್ಲಾಗ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದೆ. ಏನೇನೋ ರೆಸಿಪಿಗಳನ್ನು ಶೇರ್ ಮಾಡೋಣ ಇವತ್ತಂತ ಕೂಡ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಈಗ ಇಡ್ಲಿ ಎಲ್ಲ ಚೆನ್ನಾಗಿ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಈ ಥರ ಕಾಣಿಸ್ತಾ ಇದೆ. ಸೊ ಅವನ ಬಾಕ್ಸಿಗೆ ಮಾತ್ರ ಈ ಥರ ಮಾಡಿದೆ. ನಮಗೆ ನಾರ್ಮಲಾಗಿ ಪ್ಲೇನ್ ಇಡ್ಲಿನ ಮಾಡ್ಕೊಂಡಿದ್ವಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಮಕ್ಕಳಿಗೆ ಖುಷಿ ಆಗುತ್ತೆ ಈ ಥರ ಮಾಡಿಕೊಟ್ಟಾಗ. ಸೊ ನಾನು ಸ್ವಲ್ಪ ನನ್ನ ಮಗನಿಗೋಸ್ಕರ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡ್ತಾನೆ ಇರ್ತೀನಿ. ಸೊ ಅದು ನನಗೆ ಖುಷಿ ಕೊಡುತ್ತೆ, ನನ್ನ ಮಗ ಖುಷಿ ಆಗೋದು ನೋಡಿ. ಬಟ್ ಅವನು ತುಂಬ ಖುಷಿಪಟ್ಟು ಮನೇಲಿ ಒಂದು 2 ತಿಂದ ಬಾಕ್ಸಿಗೆ ಒಂದು 3-4 ಇಡ್ಲಿನ ಹಾಕಿದ್ದೆ. ಈ ಥರ ಮಾಡಿಕೊಟ್ರೆ ನೀಟಾಗಿ ತಿನ್ಕೊಂಡು ಖಾಲಿ ಮಾಡ್ಕೊಂಡು ಬರ್ತಾನೆ. ಈಗ ಲಂಚ್ ಬಾಕ್ಸನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಎಲ್ಲ ಲಂಚ್ ಬಾಕ್ಸನ್ನ ಹಾಕ್ತೀನಿ ಅಂದರೆ ಸ್ವಲ್ಪ ಫ್ರೂಟ್ಸ್ನು ಕೂಡ ಇನ್ಕ್ಲೂಡ್ ಮಾಡಿರ್ತೀನಿ ಲಂಚ್ ಬಾಕ್ಸಲ್ಲಿ. ಬೆಳಗ್ಗೆ ಅವನಿಗೆ ಸ್ಮೂದಿ ಅಥವಾ ಮೊಟ್ಟೆ, ಹಾಲು ಈ ಥರದ್ದೆಲ್ಲ ಕೊಟ್ಟಿರ್ತೀನಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಜೊತೆಗೆ ತಿನ್ನಿಸಿರ್ತೀವಿ. ಆ್ಯಂಡ್ ಮಧ್ಯಾಹ್ನಕ್ಕೆ ಸ್ವಲ್ಪ ಈ ಥರ ಬರೀ ಲಂಚ್ ಅಷ್ಟೇ ಅಲ್ಲದೆ ಅದ್ರ ಜೊತೆಗೆ ವೆಜಿಟೇಬಲ್ಸ್ ಆರ್ ಫ್ರೂಟ್ನ ಇನ್ಕ್ಲೂಡ್ ಮಾಡಿರ್ತೀವಿ. ಆವಾಗ ಮಕ್ಕಳಿಗೂ ಕೂಡ ಹೆಲ್ತ್ಗೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಪೊಮೊಗ್ರಾನೇಟ್ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ ಇವತ್ತಿನ ಅವನ ಲಂಚ್ ಬಾಕ್ಸಿಗೆ. ಸೊ ಎವ್ರಿ ಡೇ ನಾನು ಅವನಿಗೆ ಬಿಸಿನೀರನ್ನೇ ಕಾಯಿಸಿ ಹಾಕೋದು. ಬಿಸಿನೀರು ಕಾಯಿಸಿ ಚೆನ್ನಾಗಿ ಆರಿಸಿ ಹಾಕಿ ಕಳಿಸ್ಬೇಕು. ಮಕ್ಕಳಿಗೆ ತುಂಬಾ ಒಳ್ಳೆಯದು ಬಿಸಿನೀರು ಕೊಡೋದ್ರಿಂದ, ಮತ್ತು ಯಾವುದೇ ರೀತಿ ಕೋಲ್ಡ್ ಆಗಲ್ಲ. ಸ್ಕೂಲಿಗೆ ಹೊರಡ್ತಾ ಇದ್ದೀನಿ. ಹೋಗ್ಬಿಟ್ಟು ಬಂದು ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ಮಗ ಆಲ್ರೆಡಿ ಹೋದ, ಅವನಿಗೆ 9 o'clock ಇರುತ್ತೆ. ಮನೆಯವ್ರು ಬಿಟ್ಕೊಟ್ರು, ನನಗೂ ಬಿಟ್ಕೊಡ್ತೀನಿ ಅಂದರು. ಟೈಮ್ ಇತ್ತಲ್ಲ, ನಾನು ಆರಾಮಾಗಿ ನಡ್ಕೊಂಬರ್ತೀನಿ ಅಂತ ಹೇಳಿದೆ. ಹೋಗಿದ್ದಾರೆ. ಈಗ ನಾನು ಸ್ಕೂಲಿಗೆ ಹೋಗ್ಬಿಟ್ಟು ಬಂದು ವ್ಲಾಗ್ಸ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಮನೆಗೆ ಬಂದು ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಓಂಕಾರ್ಗೆ ಆಫ್ಟರ್ನೂನ್ ಅಷ್ಟರಲ್ಲಿ ತುಂಬಾ ಸ್ಕಿನ್ ಅಲರ್ಜಿ ಆಗಿಬಿಟ್ಟಿತ್ತು. ಮುಖ ಎಲ್ಲ ಸ್ವೆಲ್ ಆಗಿಬಿಟ್ಟಿತ್ತು, ಬಾಡಿ ಎಲ್ಲ ಇಂಚಿಂಗ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಮನೆ ಕರ್ಕೊಂಬಂದೆ. ನೋಡಿ ಇಲ್ಲಿ ಫೋಟೋ ಹಾಕಿದ್ದೀನಿ ಹೇಗಾಗಿದೆ ಅಂಥೇಳಿ. ಕಣ್ಣೆಲ್ಲ ಬೊಬ್ಬೆ ಥರ ಬಂದು ಈ ಥರ ಅವನಿಗೆ ಫೀವರ್ ಇರೋದ್ರಿಂದ, ಗಾಳಿಗೆ ಮತ್ತು ಸ್ಕೂಲಿಗೆ ಕಳಿಸಿರೋದ್ರಿಂದ ಈ ಥರ ಆಗೋಯಿತು. ಸೊ ಹಾಗೆ ಸಡನ್ ಸ್ಕೂಲ್ ಮುಗಿಸ್ಕೊಂಡು ನಾನು ತಕ್ಷಣವೇ ಮನೆಗೆ ಬಂದು ಮತ್ತು ಆಸ್ಪತ್ರೆಗೆ ಕರ್ಕೊಂಡು ಹೋದೆ. ಸೊ ಆಸ್ಪತ್ರೆಯಲ್ಲಿ ಫೀವರ್ ಇತ್ತಲ್ವ, ಗಾಳಿಗೆ ಕಳಿಸಿದ್ದೀರಾ ಹಾಗಾಗಿ ಆಯಿತು ಅಂತ ಹೇಳಿದ್ರು. ಔಷಧಿ ಎಲ್ಲ ಹಾಕಿ ಸ್ವಲ್ಪ ಗಾಳಿಗೆ ಆರಕ್ಕಂತ ಈ ಥರ ಮಲಗಿಸಿದ್ದೀನಿ. ಹಾಗಾಗಿ ಯಾವುದೇ ರೀತಿ ವಿಡಿಯೋ ಶೇರ್ ಮಾಡೋಕ್ಕಾಗಲಿಲ್ಲ. ಇದು ಬೇಜಾರಾಗಿತ್ತು. ಇಷ್ಟೊಂದು ವಿಡಿಯೋ ನೋಡೋದ್ರಲ್ವಾ, ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಾದರೂ ಇಷ್ಟ ಆಗಿದ್ರೆ, ಸ್ವಲ್ಪ ಆದರೂ ಇನ್ಫಾರ್ಮೇಟಿವ್ ಅನಿಸಿದರೆ ನನ್ನ ವ್ಲಾಗ್ಸು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ, ಲೈಕ್ ಮಾಡೋದನ್ನಂತೂ ಮರಿಬೇಡಿ. ನೀವು ಎಷ್ಟು ಹೆಚ್ಚೆಚ್ಚು ಲೈಕ್ಸ್ ಕೊಡ್ತೀರೋ ಅಷ್ಟು ರೆಕಮೆಂಡೇಷನ್ಗೆ ಹೋಗುತ್ತೆ ವಿಡಿಯೋ. ಸೊ ಆದಷ್ಟು ಬೇಗ ನನ್ನ ವಿಡಿಯೋನು ರೀಚ್ ಆಗಲಿ ಜನಕ್ಕೆ ಅಂತ ನಾನು ಕೇಳ್ಕೊಳ್ತೀನಿ. ತುಂಬಾ ಎಫರ್ಟ್ ಹಾಕಿ ವೀಡಿಯೋಸ್ಗಳು ಮಾಡ್ತಾಯಿದ್ದೀನಿ. ಸಮಯ ಇಲ್ಲಂದ್ರೂ ಕೂಡ ಇಷ್ಟಪಟ್ಟು ವೀಡಿಯೋಸ್ಗಳು ಮಾಡ್ತಾಯಿದ್ದೀನಿ. ಸೊ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ ಜಾಸ್ತಿ ವ್ಯೂವರ್ಸ್ ಬಂದಾಗ. ಸೊ ಏನೇ ಆದರೂ ಬಿಡಬಾರ್ದು ಅನ್ನೋ ಒಂದು ಮೋಟಿವೇಶನ್ ಸಿಗುತ್ತೆ. ಹಾಗಾಗಿ ಸೊ ಖಂಡಿತ ನನ್ನ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಅಥವಾ ವ್ಲಾಗ್ಸಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಮತ್ತು ಫ್ರ್ಯಾಂಕ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಫ್ರ್ಯಾಂಕ್ ಕಾಲ್ ವಿಡಿಯೋ. ಸೊ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ.